ನೀವು ಅಡ್ಮೈರ್ ಮಾಡೋ ಹೀರೋಯಿನ್ಸ್ ಯಾರು ಬೇರೆ? ಬೇರೆ ಅಂದರೆ ನಾನು ಇವಾಗ ಆ ಥರ ಎಲ್ಲ ಮೂವೀಸಲ್ಲಿ ಎಲ್ಲರೂ ಡಿಫ್ರೆಂಟ್ ಆಗಿರ್ತಾರೆ. ಅವ್ರ ಕ್ಯಾರೆಕ್ಟರ್ಸ್ ಅಡ್ಮೈರ್ ಮಾಡ್ತೀನಿ. ನನಗೆ ಈ ಥರ ಕ್ಯಾರೆಕ್ಟರ್ ಬೇಕು, ಆ ಥರ ಕ್ಯಾರೆಕ್ಟರ್ ಬೇಕು ಅಂತ, ಅಲ್ಲಂದರೆ ಆ ಥರ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸ್ ಬೇಕು ಅಂತ. ಬಟ್ ಹೀರೋಯಿನ್ಸ್ ಆಗಿ ನನಗೆ ಐ ಲೈಕ್ ದೀಪಿಕಾ ಪಡುಕೋಣ್. ಐ ಆಮ್ ಅ ಬಿಗ್ ಫ್ಯಾನ್. ಅದು ಬಿಟ್ಟರೆ ಎಲ್ಲರೂ ಐ ಲವ್ ದಮ್ ಇನ್ ದೇರ್ ಓನ್ ಮೂವೀಸ್, ದೇರ್ ಓನ್ ಸ್ಟೈಲ್ಸ್. ಓಕೆ, ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಕಾಟೇರಲ್ಲಿ ಎಲ್ಲರೂ ನಿಮ್ಗೆ ಯಾವ ವಿಷಯದಲ್ಲಿ ಇಷ್ಟಪಡ್ಬೋದು? ಇದರಲ್ಲಿ ನಾನು ಐ ಆಮ್ ವೆರಿ ಪವರ್ಫುಲ್. ಈ ಪ್ರಭಾವತಿ ಈಸ್ ವೆರಿ ಪವರ್ಫುಲ್. ಅವಳು ತುಂಬ ಎಜುಕೇಟೆಡು, ತುಂಬ ಸ್ಟ್ರಾಂಗ್ ವಾಯ್ಸ್ ಇದೆ ಅವಳಲ್ಲಿ. ಆ್ಯಂಡ್ ಎಲ್ಲರಿಗೂ ನೀವು ಫೈಟ್ ಮಾಡಿ ಅಂತ ಎಂಕರೇಜ್ಮೆಂಟ್ ಇದೆ, ಶಕ್ತಿ ಕೊಡ್ತಾಳೆ ಎಲ್ಲರಿಗೂ. ಸೊ ಐ ಥಿಂಕ್ ದಟ್ ಈಸ್ ವೆರಿ ಸ್ಪೆಷಲ್. ಆ್ಯಂಡ್ ನನಗೆ ಇಂಥ ಒಂದು ಚಾಲೆಂಜಿಂಗ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಸಿಕ್ಕಿದ್ದು ನನ್ನ ಫಸ್ಟ್ ಫಿಲ್ಮಲ್ಲಿ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ತರುಣ್ ಸರ್, ರಾಕ್ಲೈನ್ ಸರ್ ಆ್ಯಂಡ್ ದರ್ಶನ್ ಸರ್. ಅವರು ನನಗೆ ಈ ಸ್ಪೇಸ್ ಕೊಟ್ಟಿದ್ದಾರೆ ಆ ಫುಲ್ ಪೊಟೆನ್ಷಿಯಲ್ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಐ ಆಮ್ ಯಾವ್ದು ನಿಮ್ಮ ಫೇವ್ರೆಟ್ ಸಾಂಗ್? ಪಸಂದ್ ಆಗವನೇನಾ, ಜನ್ಮದ ಗೆಳತಿನಾ? ಇಬ್ಬರು ಡಿಫ್ರೆಂಟ್ ಆಗಿದೆ, ಬಟ್ ನನಗೆ ಪಸಂದ್ ಆಗೋನೇ ಇಷ್ಟ. ಬಿಕಾಸ್ ಅದು ಕೇಳಿದ ತಕ್ಷಣ ಡ್ಯಾನ್ಸ್ ಮಾಡೋಕ್ಕೆ ಒಂದು ಎನರ್ಜಿ ಬಂದ್ಬಿಡುತ್ತೆ ಅಲ್ಲ. ಸೊ ಡಾನ್ಸ್ ಎಲ್ಲ ಈಸಿಯಾಗಿ ಕಲ್ತ್ಕೊಂಡ್ರ, ಕಷ್ಟ ಆಗ್ತಿತ್ತಾ? ಈ ಸಾಂಗಿಗೆ ಈಸಿ ಆಗಿತ್ತು. ಬಿಕಾಸ್ ಅದು ಕೇಳಿದ ತಕ್ಷಣ ಐ ಥಿಂಕ್ ಎಲ್ಲರೂ ಫುಲ್ ಸಾಂಗ್ ನೋಡುವಾಗ ಕೂಡ ಅವರು ಥಿಯೇಟರಲ್ಲಿ ಸೀಟಲ್ಲಿ ಎದ್ದು ನಿಂತ್ಕೊಂಡು ಅವ್ರು ಡಾನ್ಸ್ ಮಾಡ್ತಾರೆ, ಹಂಗಿದೆ ಸಾಂಗ್. ಓನ್ಲಿ 5% ಬಂದಿದೆ ಲಿರಿಕಲ್ ವಿಡಿಯೋಲಿ. ಸೊ ಅಷ್ಟು ಈಸಿ ಆಗಿತ್ತು. ಸ್ಟೆಪ್ಸ್ ಎಲ್ಲ ಭೂಷಣ್ ಸರು ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದರು. ಆ್ಯಂಡ್ ನಮ್ಮ ಡಾನ್ಸರ್ಸ್ ಅವರೆಲ್ಲರೂ ಸೇರಿ ನನಗೆ ಎನರ್ಜಿ ಕೊಟ್ಟು ಅವ್ರದ್ದು ಡಿಫ್ರೆಂಟ್ ಹೈಪ್ ಥರ ಮಾಡಿಕೊಂಡು ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಯಾವ ಥರ ಸಿನಿಮಾ ಇದು ಆರಾಧನಾ ಅಂತ ಯಾರಾದರೂ ನಿಮ್ಮನ್ನು ಕೇಳಿದಾಗ ಏನು ಹೇಳ್ತೀರಾ ಕಾಟೇರ ಬಗ್ಗೆ? ಇದರಲ್ಲಿ ನಂದು ನಾನು ಏನು ಹೇಳ್ಬೋದು, ನನ್ನ ಡೈರೆಕ್ಟರ್ ಸರ್ ಬೈತಾರೆ ನಾನು ಏನಾದ್ರು ಹೇಳಿದೆ. ಬಿಕಾಸ್ ನನ್ನ ಫ್ರೆಂಡ್ಸ್ಗೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಇಲ್ಲ ತುಂಬ ಸೋಷಲ್ ಮೆಸೇಜ್ ಓರಿಯೆಂಟೆಡು, ರೈತರದು ಅವ್ರದ್ದು ಕಷ್ಟ ಸುಖ ಬಗ್ಗೆ, ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಡ್ರಾಮಾ ಕೂಡ ಇದೆ ಇದರಲ್ಲಿ. ಎಲ್ಲ ಅವಿನಾಶ್ ಸರ್ ಹೇಳಿದ ಥರ ಎಲ್ಲ ಪಾಯಿಂಟ್ಸು ಇದೆ. ದೇರ್ಸ್ ಅ ಇಮೋಷ್ನಲ್ ಕನೆಕ್ಷನ್, ಅಂದರೆ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸು ತನಕ ಎಲ್ಲರೂ ನೋಡ್ಬೋದು. ಫುಲ್ ಕನ್ನಡ ಆಡಿಯನ್ಸ್ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಆರಾಧನಾ, ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಡೈರೆಕ್ಟರ್ ತರುಣ್ ಅವ್ರ ಬಗ್ಗೆ, ಮತ್ತು ಫಸ್ಟ್ ನಿಮ್ಮ ಪ್ರೊಡಕ್ಷನ್ ಲಾಂಚ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪ್ರೊಡಕ್ಷನ್ ಹೌಸು. ಸೊ ರಾಕ್ಲೈನ್ ಪ್ರೊಡಕ್ಷನ್ ಬಗ್ಗೆ ಏನು ಹೇಳ್ತೀರಾ? ರಾಕ್ಲೈನ್ ಪ್ರೊಡಕ್ಷನ್ ಬಗ್ಗೆ ಅಂದರೆ ಅವ್ರು ಆ್ಯಕ್ಚುಲಿ ನಮ್ಮಮ್ಮ ಕೈಯಿಂದ ಲಾಂಚ್ ಆಗಿದ್ದಾರೆ, ಅವ್ರ ಕೈಯಿಂದ ನಾನು ಲಾಂಚ್ ಆಗ್ತಾ ಇದ್ದೀನಿ ಅಂತ ಇದು ಲೈಫ್ ಸೈಕಲ್ ಥರ ವರ್ಕೌಟ್ ಆಗಿದೆ. ಆ್ಯಂಡ್ ರಾಕ್ಲೈನ್ ಸರ್ ಸಾಂಗ್ಸ್ ನೀವು ಇವಾಗ ನೋಡಿದ್ದೀರಾ, ಟ್ರೇಲರು ಬೇಗ ಬರುತ್ತೆ. ಆ್ಯಂಡ್ ನಮ್ಮ ಸೆಟ್ಸ್ ಎಲ್ಲ ನೀವು ನೋಡಿದರೆ ಬಿಲೀವೇ ಆಗಿಲ್ಲ ಇದು ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದೆ ಅಂತ. ಅದೇನು ರಿಯಲ್ ಆಗಿ ಒಂದು ಫುಲ್ ವಿಲೇಜ್ ಸೆಟಪ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ಕಾಣಿಸುತ್ತೆ ಈ ಗ್ರ್ಯಾಂಡಿಯಾಸಿಟಿ, ಅವ್ರದ್ದು ಜೆನರಾಸಿಟಿ, ಯಾವುದ್ರಲ್ಲೂ ಅವ್ರು ಕಾಂಪ್ರಮೈಸ್ ಮಾಡಿಲ್ಲ. ಆ್ಯಂಡ್ ಹೀ ಸಚ್ ಅ ಲವ್ಲಿ ಪರ್ಸನ್. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಹಿಮ್, ಎಟರ್ನಲಿ ಗ್ರೇಟ್ಫುಲ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ತರುಣ್ ಅವ್ರ ಬಗ್ಗೆ? ತರುಣ್ ಸರ್ ಅಂದರೆ ಹೀ ಸಚ್ ಅನ್ ಅಮೇಝಿಂಗ್ ಡೈರೆಕ್ಟರ್. ಅವ್ರು ಅಷ್ಟು ಡೆಡಿಕೇಟೆಡ್ ಆಗಿರ್ತಾರೆ, ಪ್ಯಾಷನೆಟ್, ತುಂಬ ಫೋಕಸ್ಡು. ಇವತ್ತೇನು ಮಾಡ್ತಾಯಿದ್ದೀವಿ, ಈ ಸೀನ್ ಇದೆ, ನನಗೆ ಈ ಸೀನಿಂದ ಇದು ಬೇಕು ನಿಮ್ಮಿಂದ ಅಂತ ಅಷ್ಟು ಕ್ಲಾರಿಟಿ ಜೊತೆ ಬರ್ತಾರೆ ಸೆಟ್ಗೆ. ಆ್ಯಂಡ್ ನನ್ನಿಂದ ಕೂಡ ಅವ್ರು ತುಂಬ ಪ್ರೊಫೆಷ್ನಲ್ ಆಗಿ ಆ ಪರ್ಫಾರ್ಮೆನ್ಸ್ ತೆಗ್ದಿದ್ದಾರೆ. ಫಸ್ಟ್ ಟೈಮ್ ನ್ಯೂ ಕಮರ್ ಥರ ಅವ್ರು ಏನು ಟ್ರೀಟ್ ಮಾಡಿಲ್ಲ. ನಿನಗೆ ಈ ಥರ ಎಕ್ಸ್ಪೆಕ್ಟೇಷನ್ ಇದೆ, ಈ ಸ್ಟ್ಯಾಂಡರ್ಡ್ ಇದೆ, ಈ ಮೂವಿಗೆ ಈ ಥರ ಎಕ್ಸ್ಪೆಕ್ಟೇಷನ್ ಇದೆ, ನೀನು ಅದು ಮ್ಯಾಚ್ ಮಾಡಬೇಕು ಮಾಡು ಅಂತ ಅವ್ರು ಪುಷ್ ಮಾಡಿದ್ದಾರೆ ನನ್ನ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಹಿಮ್, ನನಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ. ತುಂಬ ಚಾಲೆಂಜಿಂಗ್ ಅನ್ಸಿದ್ದು ಯಾವುದು ಕ್ಯಾರೆಕ್ಟರಲ್ಲಿ? ಯಾವುದು ಪರ್ಟಿಕ್ಯುಲರ್ ಸೀನ್ ಆರ್ ಸಿಚುಯೇಷನ್? ಸೀನ್ಸ್ ಇದೆ, ತುಂಬ ಸಿಚುವೇಶನ್ಸ್ ಇದೆ. ನೀವು ಅದು ನೋಡಬೇಕು, ಥಿಯೇಟರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನೇನು ಹೇಳಲ್ಲ. ಓಕೆ ಸರ್, ಫೈನಲ್ ವರ್ಡ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾಟೇರ 29th ರಿಲೀಸ್ ಆಗ್ತಿದೆ. ಕಾಟೇರ 29th ನಾಟ್ ಟು ಮಿಸ್, ಯಾಕಂದರೆ ದಿಸ್ ಇಸ್ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ಸ್. ಓಕೆ, ಇದು ರೈತರಿಗಾಗಿ ನಮ್ಮ ಕರ್ನಾಟಕದ ಸೊಗಡು ಸಿನಿಮಾ. ಆಮೇಲೆ ಖಂಡಿತ 100% ಪೈಸಾ ವಸೂಲು ಬರೋರಿಗೆ. ಸೂಪರ್. ಹಾಗಿದ್ರೆ ನೆಕ್ಸ್ಟು ಈ ಥರದೊಂದು ರೇರ್ ಕ್ಯಾರೆಕ್ಟರ್ಸು, ತುಂಬ ಚಾಲೆಂಜಿಂಗ್ ರೋಲ್ಸ್ ಬಂದರೆ ಮಾಡ್ತಾರೆ ಕುಮಾರ್ ಗೋವಿಂದ್ ಅವರು ಅಂತ ಹೇಳ್ಬೋದಾ? ಇಲ್ಲಿಂದ ಶುರುನಾ? ಖಂಡಿತ ಮೇಡಮ್. ಒಂದು ಏನಂತ ಹೇಳಿದ್ರೆ, ಆ್ಯಸ್ ಎ ಪರ್ಸನ್ ದರ್ಶನ್ ಈಸ್ ಸೋ ಸ್ವೀಟ್. ಆ ಪ್ರೀತಿ ಇದೆಯಲ್ಲ, ಅದು ನಾವೇನು ಹೇಳ್ತೀವಿ ರಿಯಲ್ ಇದೆ. ಹಾಗಾಗಿ ಒಂದೊಂದು ಸಾರಿ ಅದನ್ನು ನಮಗೆ ಕೆಲಸ ಮಾಡುತ್ತೆ.
ಇಲ್ಲಾಂದ್ರೆ ನಾನು ಹೇಳಿದ್ನಲ್ಲ ನಂದೇ ಸಪ್ರೇಟ್ ರೋಡ್ ಸಿನಿಮಾ ಇಂಡಸ್ಟ್ರಿ. ಐ ಎಂಜಾಯ್ ಮೋರ್. ಓಕೆ, ನಾನು ಬೇರೆ ಕಡೆ ವರ್ಕ್ ಮಾಡೋಕ್ಕಿಂತ ನಾನೇನೋ ಮಾಡ್ತೀನಲ್ಲ ಅದು ನನಗೆ ಜಾಸ್ತಿ ಇದೆ. ಒಂದಷ್ಟು ಜನಕ್ಕೆ ಬ್ರೇಕ್ ಆಗುತ್ತೆ. ಲಕ್ಕಿ ಬ್ಯಾನರ್ ಇದೆ, ಟೆಕ್ನಿಷಿಯನ್ಸ್ಗಳು ಬೆಳೀತಾರೆ. ಕರೆಕ್ಟ್, 100% ಸರ್. ಸರ್, ಯುವರ್ ಫೈನಲ್ ವರ್ಡ್ ಸರ್. ಏನು ಈ ವರ್ಷದ ಕೊನೆ ಯಾ 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ವರ್ಷದ ಕೊನೆ ಸಿನಿಮಾ ಕ್ರಿಸ್ಮಸ್ ಸಂಭ್ರಮ, ಹೊಸ ವರ್ಷದ ಸಂಭ್ರಮ, ಇದ್ರ ಮಧ್ಯ ನಮ್ಮ ಕಾಟೇರ ಸಂಭ್ರಮ ಕೂಡ ಹೌದು, ಅಷ್ಟೇ ದೊಡ್ಡದಾಗಿ, ಅದಕ್ಕಿಂತ ದೊಡ್ಡದಾಗಿ ನಡೀಲಿ ಅಂತ ಆಸೆ ಪಡ್ತೀನಿ. ತುಂಬ ನಂಬಿಕೆ ಇದೆ ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ ಅಂತ. ಎಸ್ ಸರ್. ಎಸ್ ಮೇಡಮ್. ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದು 10-20 ಒಂದು ಸಿನಿಮಾ ಒಂದು ಬಾಕ್ಸ್ ಆಫೀಸಲ್ಲಿ ಗೆಲ್ಲುವಂಥ ಸಿನಿಮಾಗಳು ಬರಬೇಕು ಅನ್ನೋದು ಒಂದು ಆಸೆ ನನಗೆ. ಹಾಗಾಗಿ ಒಂದು ಉದ್ಯಮವಾಗಿ ನಾವು ಉಳ್ಕೊಳ್ತೀವಿ ಅಂತ. ಈ ವರ್ಷ ನಾವು ತೊಗೊಂಡ್ರೆ ಮನ್ಸು ಕದ್ದಿದ್ದಾವೆ. ಬಾಕ್ಸ್ ಆಫೀಸಲ್ಲಿ ಅಷ್ಟೊಂದು ಸೌಂಡ್ ಮಾಡಿರೋ ಸಿನಿಮಾಗಳು ನೋಡಿಲ್ಲ ನಾವು. ಈ ಸಿನಿಮಾ ಮಾಡಬೇಕು ಅನ್ನುವಂಥ ಆಸೆ, ನಿರೀಕ್ಷೆ ನಮ್ಮೆಲ್ಲರಲ್ಲೂ ಇದೆ. ಅದನ್ನು ನಿಜ ಮಾಡುತ್ತೆ ಕಾಟೇರ ಅಂತ ನಾನು ಅಂದ್ಕೊಳ್ತೀನಿ. ಒಂದು ಕನ್ನಡ ಸಿನಿಮಾವಾಗಿ ಬೇರೆಲ್ಲ ಸಿನಿಮಾಗಳಲ್ಲಿ ರಿಲೀಸ್ ಆಗುವಾಗ ನೀವು ಹೇಗೆ ರಿಲೀಸ್ ಮಾಡ್ತೀರಾ ಅನ್ನೋವಂಥ ಒಂದು ಪ್ರಶ್ನೆ ಕೇಳ್ತಾರೆ ಗೊತ್ತಾ, ಅದಕ್ಕೆ ಉತ್ತರವಾಗಿ ಈ ಸಿನಿಮಾ ಬರಲಿ ಅನ್ನೋದು ನಮ್ಮ ಆಸೆ. ಗೆಲ್ಲುತ್ತೆ, ಜನರ ಮನಸ್ಸನ್ನು ಕೂಡ ಗೆಲ್ಲುತ್ತೆ. ಕಾಟೇರ ವಿಚಾರವೇ ತುಂಬ ಅಪರೂಪವಾದಂಥ ಒಂದು ಕಥೆನ ಇಟ್ಕೊಂಡು ಮಾಡಿರೋವಂಥ ಒಂದು ಸಿನಿಮಾ. ತರುಣ್ ಸುಧೀರ್ ಅವರು ವಯಸ್ಸು ತುಂಬ ಚಿಕ್ಕದಾದರೂ ಕೂಡ ಈ ಸಿನಿಮಾದಲ್ಲಿರುವಂಥ ವಿಚಾರ ತುಂಬ ಅಗಾಧವಾದದ್ದು. ಎಲ್ಲೂ ಕೂಡ ಸಿನಿಮ್ಯಾಟಿಕ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದು ಇತಿಹಾಸ. ಅದನ್ನು ಇಟ್ಕೊಂಡು ಮಾಡಿರುವಾಗ ಸಾಕಷ್ಟು ಶ್ರಮ ವಹಿಸಿದ್ದಾರೆ, ಹೋಮ್ವರ್ಕ್ ಮಾಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಅದನ್ನು ತೆರೆ ಮೇಲೆ ತರುವಾಗ ದರ್ಶನ್ ಅವರು ಕೇವಲ ಒಬ್ಬ ಸ್ಟಾರ್ ಆಗಿ ಈ ಸಿನಿಮಾದಲ್ಲಿ ಕಾಣಲ್ಲ, ಅವರು ಆ ಪಾತ್ರವಾಗಿ ಕಾಣ್ತಾರೆ. ನೀವು ಅವ್ರನ್ನ ನೋಡುವಾಗ ನಾನು ಫಸ್ಟ್ ಡೇ ನೋಡಿದಾಗಲೇ ಗಾಬರಿ ಆಗೋದೆ ನಾನು. ಅವ್ರು ಹಾಕ್ಕೊಂಡಿರೋ ಮೇಕಪ್ಪು, ಆ ಬಟ್ಟೆನೆಲ್ಲ ನೋಡಿದ್ರೆ ನೀವು ಒಬ್ಬ ಸ್ಟಾರ್ಗೆ ಹಿಂಗೆಲ್ಲ ಹೆಂಗಪ್ಪ ನೀವು ಒಪ್ಸಿದ್ರಿ ನೀವು ಅಂತ ನನಗೆ ಅನಿಸುತ್ತೆ. ಯಾವುದೋ ಒಂದು ಹಳೇ ಪಂಚೆ ಹಾಕ್ಕೊಂಡು ನಿಂತಿದ್ರು, ಆ ಮುಖಕ್ಕೆಲ್ಲ ಇದು ಕೆಲಸ ಮಾಡುವಂಥವ್ರು ಆ ಬಿಸಿಲಲ್ಲಿ ನಿಂತು ಆ ಕಾರ್ಮಿಕ ವರ್ಗ ಇದೆಯಲ್ಲ, ಅವ್ರು ಹೇಗೆ ಕಾಣೋಕ್ಕೆ ಸಾಧ್ಯ? ಹಾಗೆ ಒಬ್ಬ ಸ್ಟಾರ್ ಕಾಣ್ತಾರೆ. ಅಂದರೆ ಒಬ್ಬ ಕಲಾವಿದನಾಗಿ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಈ ರೀತಿ ಹಲವಾರು ಅಪರೂಪದ ಕಾಂಬಿನೇಷನ್ಸ್ಗಳಿದೆ. ಮಾಲಾಶ್ರೀ ಅವ್ರ ಮಗಳು ಒಟ್ಟಿಗೆ ಕೆಲಸ ಮಾಡಿರೋದು, ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರು ಒಟ್ಟಿಗೆ ಕೆಲಸ ಮಾಡಿರೋದು, ಇದೆಲ್ಲ ತುಂಬ ಅಪರೂಪವಾಗಿದೆ ಈ ಸಿನಿಮಾದಲ್ಲಿ. ಈ ಸಿನಿಮಾ ಗೆಲ್ಲುತ್ತೆ, ಗೆಲ್ಲೇಬೇಕು ಅನ್ನುವಂಥ ಆಸೆ, ನಿರೀಕ್ಷೆ ನಮ್ಮಲ್ಲಿದೆ. 100%. ಇಷ್ಟೆಲ್ಲ ಆಸೆ, ಇಷ್ಟೆಲ್ಲ ನಿರೀಕ್ಷೆಗಳನ್ನು ಹೊತ್ತು ಕಾಟೇರ 29ಕ್ಕೆ ಬರ್ತಾ ಇದೆ. ತಪ್ಪದೆ ನೋಡಿ, ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹೊಸ ವರ್ಷಕ್ಕೆ ಇದೊಂದು ನಮ್ಮ ಸ್ಯಾಂಡಲ್ವುಡ್ನ ಬಿಗ್ ಟ್ರೀಟ್ ಆಗತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಕಾಟೇರ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.